ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಬಂದು 5:15 ಆಗಿದೆ ಟೈಮು. ಸೊ ಇವತ್ತು ಸೋಮವಾರ ಅಲ್ವಾ, ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಹಾಗೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟೆ ಈಗ ಜಸ್ಟು. ಓಕೆ, ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವ್ಲಾಗ್ ನೋಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ. ಸೊ ಬನ್ನಿ, ನನಗೂ ಕೂಡ ಕೆಲಸ ಇದೆ. ಸೊ ನೀರು ಕಾಯ್ತಾ ಅಲ್ಲ ಸೋಲರಲ್ಲಿ. ಇವತ್ತು ಮಗ ನಾನು ಎಲ್ಲರೂ ಕೂಡ ಸ್ನಾನ ಮಾಡಬೇಕು. ನೀರೊಳಗೆ ಹುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿದೆ. ಇವಾಗ ಕಸ ಗುಡಿಸ್ಕೊಂಡು ಹೋಗಿ ಆಮೇಲೆ ಪಲ್ಯಕ್ಕೆ ರೆಡಿ ಮಾಡಬೇಕು. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊತಾ ಇದ್ದೀನಿ. ಹೆಣ್ಮಕ್ಳು ಕೆಲಸಗಳಂತೂ ಯಾವತ್ತೂ ಮುಗಿಯೋದಿಲ್ಲ ಬಿಡಿ. ಇನ್ನೂ ಕೂಡ ಮನೆ ಕ್ಲೀನಿಗೆಲ್ಲ ಟೈಮ್ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ. ಮೊದಲು ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕು. ಅದನ್ನು ಮುಗಿಸ್ಕೊಂಡು ಬಂದಮೇಲೆ ಫ್ರೀಯಾಗಿ ಆರಾಮಾಗಿ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ನನಗೆ ಶಾಪಿಂಗ್ ಯಾವಾಗ ಹೋಗೋದು ಅನ್ನೋದೇ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಸೊ ಹಬ್ಬ ಹತ್ರ ಬರ್ತಿದ್ದ ಹಾಗೆ ಎಷ್ಟೋ ಜನ ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡೋಣ, ನಾನು ನೆಕ್ಸ್ಟು ಯಾವಾಗಲಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂದ್ಕೊಂಡಿದ್ದೀವಿ ಹೋಗಬೇಕು ನೆಕ್ಸ್ಟ್ ಇನ್ನೊಂದು 2-3 ಡೇಸಲ್ಲಿ ಅಂತ, ಗೊತ್ತಿಲ್ಲ ಯಾವಾಗಂತ ಡಿಸೈಡ್ ಮಾಡಿಲ್ಲ. ಸೊ ಅದನ್ನು ಕೂಡ ನಿಮ್ಮ ಹತ್ರ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡೋವಂಥದ್ದು ಏನಿದೆ ಅಂತ ಅಂದರೆ, ನಾನು ವೀಡಿಯೋ ಹಾಕ್ತೀನಿ ಅಂದ್ಕೊಳ್ಳಿ. ಸೊ ರಿಲೇಟಿವ್ಸು ನಮಗೆ ಪರಿಚಯ ಇದ್ದವರೇ ಅಂದ್ಕೊಳ್ಳಿ. ಸೊ ನಾನು ಯಾವುದಾದ್ರೂ ಎಲ್ಲಾದರೂ ಹೋಗಿದ್ವಿ ಅಥವಾ ಏನೋ ಮಾಡಿದ್ವಿ, ಏನೋ ಬಿಟ್ಟಿದ್ವಿ, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಈಗ ಫೇಕಾಗಿ ನಾನು ಏನೂ ಹೇಳೋದಕ್ಕಾಗಲ್ಲ. ಸೊ ನಾನು ಏನು ವೀಡಿಯೋ ಮಾಡ್ಕೊಂಡಿರ್ತೀನಿ, ಏನು ಹೇಳಿರ್ತೀನಿ, ಸೊ ಅದೇ ನಿಜ. ಈ ನಿಜನೇ ನಿಮ್ಮ ಹತ್ರ ನಾನು ಅದನ್ನು ಶೇರ್ ಮಾಡಬೇಕಾಗತ್ತೆ. ಸೊ ಕೆಲವೊಂದನ್ನ ನಾನು ಆ ಕಾರಣಕ್ಕೆ ಅಂತಲೇ ನಮ್ಮ ಮನೆಯವ್ರು ಸ್ವಲ್ಪ ಊರೊಳಗೆಲ್ಲ ಹೋಗೋದು ಅಥವಾ ಬೇರೆ ಕಡೆ ಎಲ್ಲ ಸುತ್ತಾಡೋದು, ಗಂಡಸರುಗಳಂದರೆ ಇದ್ದೇ ಇರುತ್ತೆ ಅಲ್ವಾ. ಸೊ ಅವ್ರನ್ನ ಕೇಳೋದು ಜಾಸ್ತಿ, ಯಾರೇ ಆಗಿರಬಹುದು. ಸೊ ಇದು ಮಾಡಿದ್ರಂತೆ, ಅದು ಮಾಡಿದ್ರಂತೆ, ಅಲ್ಲಿಗೆ ಹೋಗಿದ್ರಂತೆ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಅಪ್ಪ ನೀನು ಹಾಕೋದಕ್ಕೂ ಅಲ್ಲಿ ಎಲ್ಲ ಕೇಳೋದಕ್ಕೂ ಸರಿಯಾಗಿದೆ, ನೀನು ಹಾಗೆ ಹಾಕ್ಬೇಡ, ಹೀಗೆ ಮಾತಾಡಬೇಡ ಅಂತ ಫುಲ್ಲು ನನಗೆ ಏನು ಅಂತಂದರೆ, ನಾವು ಇವಾಗ ಮಾಡಿದ್ದೀವಿ, ನಾವೇನೋ ಒಂದು ಹೇಳ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ನಿಜನೇ, ನಮ್ಮ ಒಂದು ಏನು ನಿಜಾಂಶ ಇರುತ್ತೆ ಅದನ್ನೇ ಹೇಳ್ಕೊಬೇಕು. ನಿಮ್ಮ ಹತ್ರ ನಾನು ಫೇಕಾಗೆಲ್ಲ ನಾನು ಹೇಳ್ಕೊಳ್ಳೋದಕ್ಕಾಗಲ್ಲ. ಇವಾಗ ನಮ್ಮ ರಿಲೇಟಿವ್ಸ್ ನೋಡ್ತಾ ಇರ್ತಾರೆ ಅಥವಾ ಪರಿಚಯದವ್ರು ನೋಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಫೇಕಾಗೆಲ್ಲ ನಾನು ಹೇಳೋದಕ್ಕಾಗಲ್ಲ. ಇರೋದನ್ನ ಹೇಳ್ಕೊಂಡ್ರೂ ಕೂಡ ಜನಗಳು ನಮ್ಮ ಮನೆಯವ್ರನ್ನ ಕೇಳೋದ್ರ ಬದಲು ನನ್ನ ಹತ್ರ ಕೇಳಿದ್ರೆ ತುಂಬಾ ಒಳ್ಳೆಯದು. ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮಗೆ ಅಷ್ಟೊಂದು ಪುಡ್ಸೋತಿದೆಯಾ, ವೀಡಿಯೋ ನೋಡೋದಕ್ಕಂತೂ ಪುಡ್ಸೋತಿದೆ ಅಂತ ಅಂದ್ಕೊಬೋದು. ಬಟ್ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಂಡು ಕುತ್ಕೊಳ್ಳೋದಕ್ಕೂ ಪುಡ್ಸೋತಿದೆಯಾ ಅಂತ ಕೇಳಬೇಕು. ಸೊ ಇನ್ನೊಬ್ಬರು ಮನೆ ವಿಷಯದ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಹಾಗೆಯೇ ಜೀವನಕ್ಕೂ ಒಳ್ಳೆಯದಲ್ಲ. ಇನ್ನೊಬ್ಬರನ್ನ ನೋಡಿ ನಾವು ಒಳ್ಳೆಯದನ್ನು ಕಲಿಯೋದು ತುಂಬಾ ಇರುತ್ತೆ. ಹಾಗಂತ ಅವರು ಎಲ್ಲೋ ಹೋಗ್ತಿದ್ದಾರೆ, ಇವರೆಲ್ಲೋ ಹೋಗ್ತಾ ಇದ್ದಾರೆ. ನೀವು ನೋಡಿರ್ಬೋದು ವಿಡಿಯೋಗಳಲ್ಲಿ ತುಂಬ ಜನ ತುಂಬ ಹೈಟೆಕ್ಕಾಗೂ ತೋರಿಸ್ಕೊಳ್ಳೋರು ಇರ್ತಾರೆ. ತುಂಬ ರಿಚ್ ಫ್ಯಾಮಿಲಿ ಅವರು ತುಂಬ ರಿಚ್ಚಾಗಿ ವೀಡಿಯೋಗಳನ್ನ ಮಾಡೋದಿರ್ಬೋದು. ಸೊ ಎಲ್ಲನೂ ನೋಡಿರ್ತಾರೆ. ಬಟ್ ನಂದೇನು ಅಂತಂದರೆ, ತೋಟ ಆಯಿತು, ಮನೆ ಆಯಿತು, ಬರೀ ಇಷ್ಟರಲ್ಲೇ ನಾನು ವೀಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ನಾನು ಯಾವತ್ತೂ ಅಷ್ಟೇ ಸೊ ಇದು ಇಷ್ಟೇ ಅಲ್ಲಪ್ಪ ನನ್ನ ಜೀವನ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ ಇರೋ ಜೀವನನ ನಿಮ್ಮ ಹತ್ರ ತೋರಿಸ್ಕೊಳ್ಳೋದ್ರಲ್ಲಿ ಖುಷಿ ಇದೆ ನನಗೆ. ಸೊ ಈ ಥರ ಅದರಲ್ಲೂ ಕೂಡ ಕೆಲವೊಂದನ್ನ ನಾನು ತುಂಬ ಪರ್ಸ್ನಲಾಗಿ ನಿಮ್ಮ ಹತ್ರ ಶೇರ್ ಮಾಡಲ್ಲ. ನೀವು ನೋಡ್ತಾ ಇರ್ತೀರ. ಸೊ ನಮ್ಮ ಡೈಲಿ ಏನು ರೂಟೀನ್ ಇರುತ್ತೆ, ಅಂದರೆ ನಮ್ಮ ಮಾವಂಗೆ ಅವ್ರಿಗೆ ಊಟ ಮಾಡಿಸೋದಿರ್ಬೋದು, ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋದಿರ್ಬೋದು, ಎಲ್ಲನೂ ಕೂಡ ನಾನು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಮಾಡ್ತೀವಿ. ಬಟ್ ಅದನ್ನು ಯಾವತ್ತೂ ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಬಿಕಾಸ್ ಏನಕ್ಕೆ ಅಂತ ಅಂದರೆ, ಅವರ ಒಂದು ಹೆಣ್ಮಕ್ಳು, ಈ ಮನೆಗೆ ಸಂಬಂಧಪಟ್ಟಿರುವಂಥ ಹೆಣ್ಮಕ್ಳುಗಳಿಗೆ ಬೇಜಾರಾಗಬಾರ್ದು. ನಮ್ಮ ತಂದೆನ ಈ ರೀತಿ ತೋರಿಸ್ತಿದ್ದಾರೆ, ಈ ರೀತಿ ಅಂದರೆ ನಾನಿವಾಗ ಪಾಸಿಟಿವ್ ಆಗಿ ನಿಮ್ಮ ಹತ್ರ ತೋರಿಸ್ಕೊಬಹುದು. ಬಟ್ ಅವ್ರಿಗೆ ಎಲ್ಲಿ ನೆಗೆಟಿವ್ ಆಗಿ ಕಾಣಿಸುತ್ತೋ ಅನ್ನೋ ಕಾರಣಕ್ಕೆ ನಾನು ನಮ್ಮ ಮಾವನ್ನ ಆದಷ್ಟು ಹೈಡ್ ಮಾಡ್ತೀನಿ, ತೋರಿಸೋದಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತೀರ, ನಿಮ್ಮ ಮಾವ ಎದ್ದೇಳೋದಿಲ್ವ, ನಿಮ್ಮ ಮಾವ ತೋರಿಸೋದೇ ಇಲ್ವಲ್ಲ ನೀವು ನಿಮ್ಮ ಮಾವನ್ನ ಅಂತ ಹೇಳಿಬಿಟ್ಟು. ಬೇಡ. ಸೊ ಅದು ಏನೇ ಒಂದು ಖುಷಿ ಆಗಲಿ, ಕಷ್ಟ ಆಗಲಿ, ಮತ್ತೊಂದು ಆಗಲಿ, ಅದು ನಮ್ಗಳ ಮಧ್ಯೆನೇ ಇರಲಿ. ತುಂಬ ಪರ್ಸ್ನಲಾಗಿ ವೀಡಿಯೋದಲ್ಲಿ ತೋರಿಸೋದು ಬೇಡ ಅಂತ ಹೇಳಿಬಿಟ್ಟು ನಾನು ಈ ಥರ ಯೋಚನೆ ಮಾಡಿ ಹಾಕೋದಿಲ್ಲ. ಸೊ ಅದರಲ್ಲೂ ಕೂಡ ಇನ್ನೂ ಫಿಲ್ಟರ್ ಮಾಡಿ ಮಾತಾಡಬೇಕು, ನೀನು ಇನ್ನೂ ಫಿಲ್ಟರ್ ಮಾಡಿ. ಯಾಕಂದರೆ ಇವಾಗ ನನ್ನ ಹತ್ರ ಮಾತಾಡ್ತಾರೆ ಅಂದಾಗ ನಾನು ಡೈರೆಕ್ಟಾಗಿ ಅವ್ರ ಹತ್ರ ಏನು ಹೇಳಬೇಕೋ ಅದನ್ನು ಹೇಳ್ಬೋದು. ನನ್ನ ಹತ್ರ ಕೇಳ್ದಲೇ ನಮ್ಮ ಹಸ್ಬೆಂಡ್ ಹತ್ರ ಕೇಳ್ತಾರೆ ಅಂದಾಗ ನಾನು ಹೆಂಗೆ ಹೇಳೋದಕ್ಕಾಗತ್ತೆ. ಸೊ ನನ್ನ ಹಸ್ಬೆಂಡ್ ಅಂತೂ ಆ ಥರ ಏನೂ ಹೇಳೋದೇ
ಇಲ್ಲ. ಅವರು ತುಂಬ ಅಂದರೆ ತುಂಬಾ ಸೂಕ್ಷ್ಮದ ಸ್ವಭಾವ ಅಂತಲೇ ಹೇಳ್ಬೋದು ಅವ್ರನ್ನ. ಯಾರ ಹತ್ರನೂ ಹೊರಟಾಗಿ ಮಾತಾಡೋದಿಲ್ಲ, ಏನೂ ಇಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅದಕ್ಕೆ ತಿರುಗಿಸಿ ಉತ್ತರ ಕೊಡಿ ಅಂದರೆ ಅದು ಆಗೋದಿಲ್ಲ ಅವ್ರಿಗೆ. ಸೊ ಈ ಥರ ಆಗಿಬಿಟ್ಟಿದೆ. ನಾನು ಏನೋ ಒಂದು ವೀಡಿಯೋ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂತಾರೆ. ಏನು ಯೋಚನೆ ಮಾಡಿ ಮಾತಾಡಲಿ? ಇವಾಗ ನಾನು ಮುಂಚಿತವಾಗಿಯೇ ಪ್ರಿಪೇರ್ ಆಗಿ ಮಾತಾಡ್ತಾ ಇದ್ರೆ ಒಂಥರ. ಸೊ ನನಗೆ ಅದು ಪ್ರಿಪೇರ್ ಆಗಿ ಮಾತಾಡೋದಕ್ಕೆ ಬರೋದಿಲ್ಲ. ಇವಾಗ ವೀಡಿಯೋನ ವಾಯ್ಸ್ ಓವರ್ ಕೊಡಬೇಕು, ಇವತ್ತು ಅಪ್ಲೋಡ್ ಮಾಡಬೇಕು ಅಂದ ತಕ್ಷಣ ನಾನು ಯಾವತ್ತೂ ಅಷ್ಟೇ ಹಿಂದಿನ ದಿನ ನಾನು ಪ್ರಿಪೇರ್ ಆಗೋಲ್ಲ. ಬೆಳಗ್ಗೆ ಎದ್ದು ನನಗೆ 10 ನಿಮಿಷ ಟೈಮ್ ಸಿಕ್ಕಿದ್ರೆ ಸಾಕು, ವಾಯ್ಸ್ ಓವರ್ ಕೊಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಬೇಕು. ಸೊ ನನ್ನ ಮೈಂಡಲ್ಲಿ ಇಷ್ಟೇ ಇರೋದು. ಬಟ್ ಏನು ಟಾಪಿಕ್ ಮಾತಾಡಬೇಕು ಅನ್ನೋದು ಆವಾಗ ಡಿಸೈಡ್ ಮಾಡ್ತೀನಿ. ಸೊ ನನಗೆ ಇವಾಗ ಏನಾದ್ರೂ ನಾನು ವಾಯ್ಸ್ ಓವರ್ ಕೊಡಬೇಕು ಅನ್ನೋ ಟೈಮ್ನಲ್ಲಿ ಏನಾದರೂ ಒಂದು ಸಿಚುಯೇಷನ್ ನಡೆದ್ರೆ ಸೊ ನಾನು ಅದನ್ನೇ ತೊಗೊಂಡು ಅದನ್ನೇ ಒಂದು ಟಾಪಿಕ್ ಥರ ಮಾತಾಡ್ತೀನಿ. ಯಾಕಂದರೆ ಎಲ್ಲರ ಫ್ಯಾಮಿಲಿನಲ್ಲೂ ಇದ್ದಿದ್ದೆ. ಸೊ ಎಲ್ಲರ ಲೈಫಲ್ಲೂ ಕೂಡ ಇದ್ದಿದ್ದೆ. ಏನೋ ಹೇಳ್ತಾರಲ್ವ, ಸೊ 4 ಜನ 4 ಥರ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರ ಲೈಫಲ್ಲೂ ಕೂಡ ಈ ಥರ ಇರ್ತಾರೆ. ಬಟ್ ಏನು ಅಂತ ಅಂದರೆ ಅವರ ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ ಅಥವಾ ತುಂಬಾ ತೂತುಗಳಿರೋದು ಜಾಸ್ತಿ ಎಲ್ಲರ ಲೈಫಲ್ಲೂ. ಅದನ್ನು ನೋಡ್ಕೊಬೇಕು. ಫ್ರೀ ಟೈಮ್ನಲ್ಲಿ ನಮ್ಮಂಥವ್ರು ವೀಡಿಯೋ ನೋಡೋದ್ರಿಂದ ಏನೋ ಒಂದು ಒಳ್ಳೆಯದು ಕಲಿತಾ ಇದ್ದೀವಿ ಅಥವಾ ಮೋಟಿವೇಟ್ ಆಗ್ತಿದ್ದೀವಿ ಅಂದರೆ ಸಾಕು. ಸೊ ನಾನು ಕೂಡ ಆದಷ್ಟು ಪಾಸಿಟಿವಾಗೇ ಮಾಡ್ತೀನಿ, ವೀಡಿಯೋಗಳನ್ನ ಪಾಸಿಟಿವಾಗೇ ಹೇಳ್ಕೊತೀನಿ. ಸೊ ಯಾವುದೂ ಕೂಡ ನೆಗೆಟಿವ್ ಆಗಿ ಅಷ್ಟಾಗೇನು ತೋರಿಸೋದಿಲ್ಲ. ಒಬ್ಬರು ವೀಡಿಯೋ ನೋಡಿದಾಗ ನಾನು ಕೂಡ ಅಷ್ಟೇ ಫ್ರೀ ಟೈಮ್ ಇದ್ದಾಗ ನಾನು ತುಂಬ ಜನದ್ದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ. ಸೊ ಹೆಸರು ತೊಗೊಳೋದು ಬೇಡ, ತುಂಬ ಜನದ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ. ಅವರಿಂದ ನಾವು ಕಲಿಯೋದು ತುಂಬಾ ಇರುತ್ತೆ. ಸೊ ಆ ಥರ ಅಲ್ಲಲ್ಲಿಗೆ ಬಿಟ್ಬಿಡಬೇಕು. ವೀಡಿಯೋ ನೋಡಬೇಕು, ಅಲ್ಲಿಗೆ ಬಿಟ್ಬಿಡಬೇಕು. ಇನ್ನು ನೆಕ್ಸ್ಟ್ ಯಾವ ಥರ ವೀಡಿಯೋ ಹಾಕ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಯಬೇಕು, ಇಲ್ಲಾಂದರೆ ಸುಮ್ಮನಾಗಬೇಕು. ಅದನ್ನು ಬಿಟ್ಟು ನೀವು ಆ ಥರ ಏನು ಹೋಗಿದ್ರಂತೆ, ಇಲ್ಲಿಗೆ ಹೋಗಿದ್ರಂತೆ, ಅಲ್ಲಿಗೆ ಹೋಗಿದ್ರಂತೆ, ಸೊ ಇದ್ರ ಬಗ್ಗೆ ಮಾತಾಡೋದೆಲ್ಲ ಫುಲ್ಲು ಝೀರೋ ಅಂತಲೇ ಅಂದ್ಕೊತೀನಿ. ಯಾಕಂದರೆ ಅವ್ರ ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ಜೀವನ ಇರುತ್ತೆ. ಅದನ್ನು ಮುಂದೆ ತೊಗೊಂಡು ಹೋಗೋದು ಎಲ್ಲರಿಗೂ ಒಂದು ಒಳ್ಳೆ ರೀತಿಯ ಉತ್ತಮವಾದ ಗುಣ ಅಂತಲೇ ನಾನು ಭಾವಿಸ್ತೀನಿ. ಸಾಂಬಾರು ಕೂಡ ಆಗಿದೆ. ಅದಾದಮೇಲೆ ನಾನು ಸ್ವಲ್ಪ ಬಟ್ಟೆ ಹೊಲಿಯೋದಿತ್ತು, ಬಟ್ಟೆ ಹೊಲ್ಕೊತಾ ಇದ್ದೆ. ಅಂದರೆ ಬೇರೆ ಯಾವುದೋ ಹೊಲಿಯೋದಿತ್ತು, ಸ್ವಲ್ಪ ಸ್ಟಿಚಿಂಗ್ ಅಂತ ಹೇಳಿ ಕೊಟ್ಟಿದ್ರು, ಅದನ್ನು ಸ್ಟಿಚ್ ಮಾಡ್ತಾ ಇದ್ದೆ. ಅದು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಇವಾಗ ರೈಸ್ ಮಾಡೋಣ ಅಂತ ಹೇಳಿ. ಟೈಮ್ ಆಗಿದೆ, ಅಲ್ಲೇ 1:15 ಆಯಿತು. ಸೊ ಬೆಳಗ್ಗೆ ಎಷ್ಟು ಬೇಗ ಇದ್ರೂ ಕೂಡ 7:30 ಒಳಗೆ ನಾನು ದೀಪ ಹಚ್ಚೋದಕ್ಕೆ ಆಗಲಿಲ್ಲ. ಸೊ ಫೈನಲಾಗಿ 9 ಗಂಟೆಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು, 9 ಗಂಟೆವರೆಗೂ ರಾಹುಕಾಲ ಇತ್ತಲ್ವ, ಸೊ ಆವಾಗಲೇ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸೊ ದೀಪನ ಹಚ್ಚಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ತಿಂಡಿ ತಿಂದಿದ್ದು ಲೇಟ್ ಆಯಿತು ಸ್ವಲ್ಪ. ಮಾವಂಗೆ ಎಲ್ಲನೂ ತಿಂಡಿ ತಿನ್ನಿಸ್ಕೊಂಡು ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ಕೂರಿಸ್ಕೊಂಡ್ರೆ ಒಂದು 1/2 hour ಆದರೂ ಆಗುತ್ತೆ. ನಾನು ದೀಪ ಹಚ್ಚಿದಾಗಲೇ ಅಲ್ಲೇ 9:15 ಆಗೋಗಿತ್ತು. ಇವಾಗ ಸಾಂಬಾರು ಕೂಡ ಆಗಿದೆ ಅಲ್ವಾ, ರೈಸ್ ಹಾಕ್ಬಿಡೋಣ. ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡೋದಿದೆ, ಅದು ಬ್ಲೌಸ್ ಸ್ಟಿಚಿಂಗು. ಬೇರೆ ಯಾರೋ ಕಟ್ಟಿಂಗ್ ಮಾಡಿದಂತೆ ಸ್ಟಿಚ್ ಹಾಕೊಡಿ ಅಂತ ಹೇಳಿ ನನ್ನ ವಾರ್ಗಿತಿ ಕೊಟ್ಟಿದ್ರು. ಸೊ ಹಂಗಾಗಿ ಸ್ಟಿಚ್ ಹಾಕೋಣ ಅಂತ ಹೇಳಿ ಕೂತಿದ್ದೆ. ಸ್ವಲ್ಪ ಸ್ಟಿಚಿಂಗ್ ಹಾಕ್ತೆ. ಅದಾದಮೇಲೆ ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಪದೇ ಪದೇ. ಸೊ ಏನು ಅಂತ ಕೇಳೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಹಾಸನ್ಗೆ ಹೋಗಬೇಕಿತ್ತು. ಹೋಗಿದ್ದೀವಿ ಅಂತ ಹೇಳಿ ಅವರು ಕಾಲ್ ಮಾಡ್ತಾಯಿದ್ರು, ಹೋಗಿಲ್ಲ ಅಂತ ಹೇಳಿರಲಿಲ್ಲ ನಾನು. ಸೊ ಇವತ್ತು ಕ್ಯಾನ್ಸಲ್ ಆಯಿತು, ಹೋಗಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ ಇಟ್ಟೆ. ಸೊ ಇಷ್ಟು ಕೆಲಸಗಳಾಗಿದೆ. ಇನ್ನೂ ವರ್ಕ್ ಮಾಡ್ಕೊಳ್ಳೋದಿದೆ. ಸೊ ವರ್ಕ್ ಮಾಡ್ಕೊಳ್ಳೋದಿದೆ, ಅದನ್ನು ಕೂಡ ಮಾಡ್ಕೊಬೇಕು. ಅದೇ ಸ್ಟಿಚಿಂಗ್ ಸ್ವಲ್ಪ ಇತ್ತಲ್ವ, ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಮಾಡೋಕೆ ಕೂತ್ಕೊಳ್ಳೋಣ ಅಂತ ಹೇಳಿ. ಇವಾಗ ಸದ್ಯಕ್ಕೆ ಇಷ್ಟು ಕೆಲಸಗಳು ಮುಗ್ದಿದೆ. ಇನ್ನು ಮನೆಯವರು ಕೂಡ ಊಟಕ್ಕೆ ಇರೋದಿಲ್ಲ ಅಂತ ಹೇಳಿದ್ರು. ಸೊ ನಾನು ಮತ್ತು ಮಾವ ಇಬ್ಬರೇ ಇರೋದ್ರಿಂದ ಸ್ವಲ್ಪ ರೈಸ್ ಮಾಡ್ಕೊತೀನಿ ಲೈಟಾಗಿ, ಸಾಕು. ಆಲೇ 10 ಗಂಟೆಲೆಲ್ಲ ನಾವು ತಿಂಡಿ ತಿಂದಿದ್ದು, ಹೊಟ್ಟೆ ಹಸಿವು ಆಗ್ತಾನೆ ಇಲ್ಲ. ಅದಕ್ಕೋಸ್ಕರ ಇವಾಗ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿ ಮುಗಿಸ್ಕೊಳ್ಳೋಣ. ಸೊ ಅದಾದಮೇಲೆ ವರ್ಕನ್ನ ಮಾಡ್ಕೊತೀನಿ. ಸೊ ಲೈಫಲ್ಲಿ ಮಾಡೋದಕ್ಕೆ ಅಂತ ನಮಗೆ ತುಂಬಾ ಕೆಲಸಗಳಿರುತ್ತೆ. ಹಾಗೆ ಜವಾಬ್ದಾರಿಯಿಂದ ನಾವು ಜೀವನ ನಡೆಸ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಮನೆಗಳಲ್ಲಿ ತೂತುಗಳು ಜಾಸ್ತಿ ಆಗ್ತಿದೆ. ಅಥವಾ ತೂತು ಅಂದರೆ ನಿಮ್ಗೆ ಅರ್ಥ ಆಗುತ್ತೆ, ಸಾಲ ಜಾಸ್ತಿ ಆಗ್ತಾ ಇರ್ಬೋದು, ಖರ್ಚುಗಳು ಜಾಸ್ತಿ ಆಗ್ತಾ ಇರ್ಬೋದು. ಸೊ ಮಕ್ಕಳುಗಳು ದೊಡ್ಡವ್ರು ಆಗ್ತಾ ನಮಗೆ
ತುಂಬಾ ಒಂದು ದುಡ್ಡಿನ ಅವಶ್ಯಕತೆಗಳಿರುತ್ತೆ. ಸೊ ನಾವು ಗಟ್ಟಿ ಇದ್ದಾಗ ಅಂದರೆ ನಾವು ಹೆಲ್ತಿಯಾಗಿದ್ದಾಗಲೇ ನಾವು ಏನು ಮಾಡಬೇಕು ಜೀವನಕ್ಕೆ, ಸೊ ನಾವು ಹೆಂಗೆ ಅಂದರೆ ನಮ್ಮ ಅನುಕೂಲಕ್ಕೆ, ಸೊ ನಮ್ಮ ಆರೋಗ್ಯದ ವಿಚಾರನೂ ನೋಡಿಕೊಂಡು ನಮ್ಮ ಅನುಕೂಲಕ್ಕೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಬೇಕೇ ಹೊರತಾಗಿ ಇನ್ನೊಬ್ರು ಎಲ್ಲಿಗೆ ಹೋದ್ರು, ಇನ್ನೊಬ್ರು ಏನು ಮಾಡ್ತಾಯಿದ್ದಾರೆ, ಇನ್ನೊಬ್ರು ಏನು ವೀಡಿಯೋಗಳನ್ನ ಹಾಕ್ತಾಯಿದ್ದಾರೆ, ಸೊ ಹಂಗಾದ್ರೆ ಇವತ್ತು ಎಲ್ಲೋಗಿರ್ಬೋದು, ಅವರು ಏನು ಮಾಡ್ತಾ ಇರ್ಬೋದು, ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಹೋಗಬೇಡಿ. ವಿಡಿಯೋ ನೋಡಬೇಕಾ ಎಂಟರ್ಟೈನ್ಮೆಂಟ್ಗಾಗಿ ವಿಡಿಯೋ ನೋಡಿ, ಮೋಟಿವೇಶನ್ಗಾಗಿ ವಿಡಿಯೋ ನೋಡಿ. ಸೊ ವಿಡಿಯೋನ ಕ್ಲೋಸ್ ಮಾಡಿದ ತಕ್ಷಣ ಆ ಟಾಪಿಕ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಅದರಿಂದ ನೀವೇನಾದರೂ ಒಂದು ಒಳ್ಳೆ ದಿನ ಕಲಿತಾ ಇದ್ದೀರಾ ಅಥವಾ ಒಂದು ಒಳ್ಳೆ ದಿನ ಅಳವಡಿಸ್ಕೊತಾ ಇದ್ದೀರಾ ಅಂದರೆ ನಮಗೂ ಒಂದು ರೀತಿ ಖುಷಿ ಇರುತ್ತೆ. ಸೊ ನೀವು ಕಮೆಂಟ್ಗಳು ಮಾಡಿದಾಗ ಇನ್ನೂ ಖುಷಿ ಅನಿಸುತ್ತೆ. ಸೊ ನಾನು ಹೇಳ್ತಾ ಇರೋದು ವಿಡಿಯೋ ನೋಡ್ತಾ ಇರೋರು ಅಂತ ಅಂದರೆ, ಸೊ ನಮ್ಮ ಹಸ್ಬೆಂಡನ್ನ ಪದೇ ಪದೇ ಕೇಳ್ತಾ ಇರ್ತಾರೆ ನೋಡಿ, ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟು ನಾನು ಶಾಪಿಂಗ್ ಹೋಗ್ತೀವಿ. ಸೊ ಅದರದ್ದು ವಿಡಿಯೋನ ಹಾಕ್ತೀನಿ. ಆಲ್ರೆಡಿ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು, ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೇ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಹಾಗಾಗಿ ಆಲ್ರೆಡಿ ಶಾಪಿಂಗ್ ಹೋಗ್ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಅಷ್ಟೇ, ನೀನು ಹಂಗಾಗ್ತೀಯ ಹಿಂಗಾಗ್ತೀಯ ಅಂತ ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು. ಬಟ್ ನಾನು ಏನು ಶಾಪಿಂಗ್ ಮಾಡಿದೆ ಅದನ್ನು ಕ್ಲಿಯರಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗತ್ತೆ. ಸೊ ನಾನು ಏನೂ ಕೂಡ ಶೇರ್ ಮಾಡ್ದಲೇ ನಾನು ಬರೀ ಬಾಯಲ್ಲಿ ಕೂತ್ಕೊಂಡು ನಾವು ಅಲ್ಲೋಗಿದ್ವಿ ಇಲ್ಲೋಗಿದ್ವಿ ಹೀಗಾಯಿತು ಹಾಗಾಯಿತು ಅಂತ ಕತೆ ಹೇಳಿದ್ರೆ ಅದು ಕತೆ ಥರ ಅನ್ನಿಸ್ಕೊಳುತ್ತೆ. ಸೊ ಹಾಗಾಗಿ ನಾನು ವೀಡಿಯೋಗಳನ್ನ ಶೇರ್ ಮಾಡಬೇಕು ಅಂದಾಗ ಇಂಥವರ ಬಾಯನ್ನು ನಾನು ಮುಚ್ಚಿಸ್ಬೇಕಾಗುತ್ತೆ. ಬೇರೆ ದಾರಿ ಇಲ್ಲ. ನನ್ನ ಹತ್ರ ಡೈರೆಕ್ಟಾಗಿ ಕೇಳಿದಾಗ ನಾನು ಏನೋ ಒಂದು ಹೇಳ್ಬೋದು, ಬಟ್ ಏನೂ ಕೇಳಲ್ಲ, ನಮ್ಮ ಮನೆಯವ್ರನ್ನ ಕೇಳ್ತಾರೆ ಅಂದಾಗ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಇಷ್ಟ ಆದರೆ ನನ್ನ ವೀಡಿಯೋಸ್ನ ಅವ್ರು ನೋಡಬಹುದು, ಇಲ್ಲ ಅಂತ ಅಂದರೆ ಸುಮ್ಮನೆ ಇರಬಹುದು. ಸೊ ಎರಡನ್ನೂ ಮಾಡೋದಕ್ಕಾಗ್ದಲೇ ನಮ್ಮ ಮನೆಯವ್ರ ಹತ್ರ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋರಿಗೆ ನಾನು ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಸೊ ನಾನು ಇವತ್ತು ಏನು ಮಾತಾಡಿದ್ದೀನಿ ಅದು ಅವರು ಅಳವಡಿಸ್ಕೋತಾರೆ. ಆ ಥರ ಅವ್ರನ್ನ ಕೇಳೋದಕ್ಕೂ ಹೋಗೋದಿಲ್ಲ. ಸೊ ಅವರ ಪಾಡಿಗೆ ಅವ್ರು ಇರ್ತಾರೆ ಅಂತ ನನಗನ್ಸಿದ್ರೆ, ಸೊ ನನಗೂ ಕೂಡ ಒಳ್ಳೆಯದು. ಅವ್ರಿಗನ್ಸಿದ್ರೆ ಅದು ನನಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಸೊ ನಾನು ಈ ವಿಡಿಯೋ ಮುಖಾಂತರನೇ ಯಾರ್ಯಾರಿಗೆಲ್ಲ ಏನೇನು ನಾನು ತಲುಪಿಸ್ಬೇಕು ಅದನ್ನು ತಲುಪಿಸ್ಲೇಬೇಕು. ಇಲ್ಲ ಅಂತಂದರೆ ಸೊ ಜನಗಳು ಯಾವ ರೀತಿ ಅಂತ ಅಂದರೆ, ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದನ್ನು ಮಾಡಿದ್ರು ಮಾತಾಡ್ತಾರೆ. ಸೊ ನಾವು ಎಲ್ಲೋದ್ರೂ ಮಾತಾಡ್ತಾರೆ, ಎಲ್ಲಿ ಹೋಗಲಿಲ್ಲ ಮನೆಯೊಳಗಿದ್ರೂ ಕೂಡ ಮಾತಾಡ್ತಾರೆ. ಇಂಥವ್ರಿಗೋಸ್ಕರ ತಲೆ ಕೆಡಿಸ್ಕೊಳ್ಳೋವಂಥ ಹುಡುಗಿ ನಾನು ಅಲ್ಲವೇ ಅಲ್ಲ. ಯಾವತ್ತೂ ಅಷ್ಟೇ ನಾನು ನಮ್ಮ ಅಮ್ಮಂಗಾಗಲಿ ಅಥವಾ ಬೇರೆ ಯಾರಿಗೇ ಆಗಲಿ, ಸೊ ನಾನು ಎಲ್ಲರಿಗೂ ಹೇಳೋದು ಅಷ್ಟೇ, ನಾನು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೊಬ್ಬರು ಜೀವನ ಹೇಗಿದೆ ನಾನು ನೋಡೋದಕ್ಕೆ ಹೋಗಲ್ಲ. ನನಗೇನು ಅನಿಸುತ್ತೆ ನಾನು ಅದನ್ನೇ ಮಾಡೋದು, ನನಗೇನು ಅನಿಸುತ್ತೆ ನಾನು ಅದನ್ನೇ ತಗೊಳ್ಳೋದು. ನನಗೇನು ಇಷ್ಟನೋ ನಾನು ಅದನ್ನೇ ಮನೆಗೆ ಏನೇನು ಬೇಕೋ ಅದನ್ನು ತೊಗೊಂಡು ಬಂದು ಇಟ್ಕೊಳ್ಳೋದು. ಸೊ ಬೇರೆ ಯಾರು ತೊಗೊಂಡು ಬರ್ತಿದ್ದಾರೆ ಅಥವಾ ಬೇರೆ ಯೂಟ್ಯೂಬರ್ಸ್ ಈ ಥರ ಎಲ್ಲ ತೊಗೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಆ ಥರ ತಗೊಳ್ಳಲ್ಲ. ಸೊ ಪ್ರತಿಯೊಂದು ಹೆಣ್ಮಕ್ಳುಗಳಿಗೂ ಅವ್ರಿಗೆ ಅಂತ ಒಂದು ಇಷ್ಟ ಕಷ್ಟಗಳಿರುತ್ತೆ. ಸೊ ನಮ್ಮ ಒಂದು ಬಜೆಟಿಗೆ ತಕ್ಕನಾಗಿ ನಾವು ಶಾಪಿಂಗ್ನ ಮಾಡಬೇಕಾಗುತ್ತೆ. ನಮ್ಮ ಬಜೆಟಿಗೆ ತಕ್ಕನಾಗಿ ನಾವು ಜೀವನನ ನಡೆಸಬೇಕಾಗುತ್ತೆ. ಸೊ ಆ ಕಾರಣದಿಂದ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿರೋದ್ರಲ್ಲಿ ನಿಮಗೇನಾದ್ರು ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ನನಗೇನು ಅನ್ನಿಸ್ತು ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಯಾಕಂದರೆ ನೀವು ಒಂದು ರೀತಿ ನನಗೆ ಫ್ಯಾಮಿಲಿ ಇದ್ದಾಗೇ. ನನಗೆ ನೋವಾಗಲಿ ಅಥವಾ ಏನೇ ಆಗಲಿ ಇಲ್ಲಿ ಯಾರೂ ಕೂಡ ಇಲ್ಲ. ಸೊ ನಾನು ಯಾರ ಹತ್ರನೂ ಅಷ್ಟಾಗಿ ಯಾವುದನ್ನು ಹಂಚ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳಬೇಕು, ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಇಷ್ಟು ಓಪನಾಗಿ ನಾನು ಹಿಂಗೆ ಮಾತಾಡಿರೋದು. ಸೊ ನಿಮ್ಮ ಹತ್ರ ಈ ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿಗಳಲ್ಲೂ ಕೂಡ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಕಮೆಂಟ್ ಮುಖಾಂತರ ನಿಮ್ಮ ಭಾವನೆಗಳ ನನ್ನ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ನೈಟ್ ಆಗಿದೆ, ಊಟನೂ ಕೂಡ ಮುಗಿಸ್ಕೊಂಡ್ವಿ ಲೈಟಾಗಿ. ಹಾಗೆಯೇ ವರ್ಕು ಒಂದು ಕಡೆ ಸ್ಲೀವ್ ಫುಲ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟೆ. ಸೊ ಅದೆಲ್ಲ ಮುಗಿಸಿ ಊಟನೂ ಕೂಡ ಮುಗಿಸಿ ನಾಳೆ ಪಡ್ಡು ಮಾಡೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿದ್ದೀನಿ. ಸೊ ಇವಾಗ ಡಿಸೈಡ್ ಮಾಡಿದ್ರು ನಾಳೆ ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ ಅದು ನೈಟ್ ಡಿಸೈಡ್ ಆಯಿತು. ಇವಾಗ ಜಸ್ಟು ಈಗ ಒನ್ ಅವರ್ಗೆ ಮುಂಚೆ ಡಿಸೈಡ್ ಆಯಿತು ನಾಳೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು. ಹಾಗೆ ಮಂಗಳವಾರನೂ ಕೂಡ ಅಲ್ವಾ, ನಾನು ಪಡ್ಡುಗೆ ಹಾಕ್ಬಿಟ್ಟಿದ್ದೀನಿ. ಸೊ ಮಧ್ಯಾಹ್ನನೇ ಹಾಕ್ಬಿಟ್ಟಿದ್ದೆ, ಮತ್ತು ರುಬ್ಬೆಲ್ಲ ಆಗೋಗಿತ್ತು. ಎಲ್ಲ ಆದಮೇಲೆ ಒಂದು 8-8:15 ನ್ಯೂಸ್ ಗೊತ್ತಾಯಿತು ಹೋಗಿಬಿಡೋಣ ನಾಳೆ ಅಂತ ಹೇಳಿದ್ರು ಮನೆಯವರು. ಹೀಗೆ ದಿಢೀರ್ ಅಂತ ಹೇಳ್ತಾರೆ. ಸೊ ಫೈನಲಾಗಿ ನಾಳೆ ಹೊರಟಿದ್ದೀವಿ ಅಲ್ವಾ ಸದ್ಯ. ಯಾಕಂದರೆ ಶಾಪಿಂಗ್ದು ಏನಿದೆ
ಅದನ್ನು ನೀಟಾಗಿ ಮುಗಿಸ್ಕೊಂಡು ಬಂದುಬಿಟ್ರೆ ಇನ್ನು ಮನೆ ಕ್ಲೀನಿಂಗ್ದು ಆರಾಮಾಗಿ ಮುಗಿಸ್ಕೊಬೋದು, ಯಾವುದೇ ಟೆನ್ಷನ್ ಇಲ್ಲದೆ ಗಡಿಬಿಡಿ ಇಲ್ದಲೆ. ಸೊ ನಾವು ಮನೆ ಕ್ಲೀನಿಂಗ್ ಮಾಡಿಕೊಂಡು ಶಾಪಿಂಗ್ ಮಾಡೋದನ್ನ ಮುಂದಕ್ಕೆ ಹಾಕ್ತಾ ಇದ್ದಷ್ಟು ಜಾಸ್ತಿ ಹಿಂಸೆ ಆಗುತ್ತೆ, ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಫೈನಲಿ ಎಲ್ಲ ಮುಗೀತಲ್ಲ ಸದ್ಯಕ್ಕೆ. ಈಗ ಸದ್ಯಕ್ಕೆ ಶಾಪಿಂಗ್ ನಾಳೆ ಹೊರಡೋದು ಅನ್ನೋದಿದೆ. ಓಕೆ, ಇವತ್ತಿನ ಒಂದು ವ್ಲಾಗ್ ಬೆಳಗ್ಗೆಯಿಂದ ಏನೆಲ್ಲ ಆಯಿತು, ಏನೆಲ್ಲ ಕೆಲಸಗಳಿತ್ತು, ಸೊ ನೋಡಿದ್ದೀರಾ ಅಲ್ವಾ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್. ನೆಕ್ಸ್ಟು ಶಾಪಿಂಗ್ ವ್ಲಾಗ್ ಬರುತ್ತೆ, ನಾನು ಏನೆಲ್ಲ ಪರ್ಚೇಸ್ ಮಾಡ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಮತ್ತು ಸ್ಯಾರಿದೆಲ್ಲ ಏನು ಪ್ಲ್ಯಾನಿಂಗ್ ಆಗಿದೆ ಅದು ಎಲ್ಲನೂ ನಿಮಗೆ ಅಪ್ಡೇಟ್ ಬರುತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಕೀಪ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.